ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಮೊಬೈಲ್ಗಳಲ್ಲಿ ಸಾಮಾನ್ಯವಾಗಿ ಒಂದಿಷ್ಟು ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ. ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸ್, ಲೋನ್ ಅಪ್ಲಿಕೇಶನ್, ಗೇಮ್ ಅಪ್ಲಿಕೇಶನ್, ಈ ಥರ ಬೇರೆ ಬೇರೆ ಥರದ್ದು ಕೆಲವೊಂದೊಂದು ಮೊಬೈಲ್ಗಳಲ್ಲೇ ಆಲ್ರೆಡಿ ಇರುತ್ತೆ. ಇನ್ನು ಕೆಲವೊಂದೊಂದನ್ನು ನಾವು ಡೌನ್ಲೋಡ್ ಮಾಡ್ಕೋತೀವಿ. ಅದರಲ್ಲಿ ಕೆಲವೊಂದನ್ನು ಯೂಸ್ ಮಾಡ್ತಾ ಇರ್ತೀವಿ, ಇನ್ನೂ ಕೆಲವೊಂದಷ್ಟುಗಳನ್ನು ಯೂಸ್ ಮಾಡ್ತಾ ಇರೋದಿಲ್ಲ. ಇನ್ನು ಕೆಲವೊಂದಿಷ್ಟು ಆ್ಯಪ್ಗಳನ್ನು ಯಾವತ್ತೋ ಒಂದಿನ 2 ದಿನ ಯೂಸ್ ಮಾಡ್ತಾ ಇರ್ತೀವಿ. ಮೆಮೊರಿ ಏನು ಫುಲ್ ಆಗಿಲ್ಲ ಅಂತ ಕೂಡ ನಾವು ಡಿಲೀಟ್ ಮಾಡದೆ, ಅನ್ಇನ್ಸ್ಟಾಲ್ ಮಾಡದೆ ಹಾಗೆ ಇಟ್ಕೊಂಡಿರ್ತೀವಿ. ಈ ರೀತಿ ಇರೋ ಅಪ್ಲಿಕೇಶನ್ಗಳಲ್ಲಿ ನಾವು ತುಂಬ ಪರ್ಮಿಷನ್ಸ್ನ ಕೊಟ್ಟಿರ್ತೀವಿ. ಯಾವ ರೀತಿ ಅಂದರೆ ನಮ್ಮ ಮೊಬೈಲಲ್ಲಿ ಇರೋ ಫೋಟೋಸ್, ವೀಡಿಯೋಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್, ಲೋನ್ ಅಮೌಂಟ್, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಪ್ರತಿಯೊಂದು, ಈವನ್ ನಮ್ಮ ಗೂಗಲ್ ಆ್ಯಂಡ್ ನಾವು ಗೂಗಲಲ್ಲಿ ಏನು ಸರ್ಚ್ ಮಾಡಿದ್ವಿ, ಈವನ್ ನಮ್ಮ ಲೊಕೇಶನ್ ಕೂಡ, ನಾವು ಎಲ್ಲಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅನ್ನೋ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಾವಾಗಿ ಪರ್ಮಿಷನ್ ಕೊಟ್ಟು ಅಲೋಡ್ ಮಾಡಿರ್ತೀವಿ. ಕೆಲವೊಂದಕ್ಕೆ ನಾವು ಪರ್ಮಿಷನ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಆದರೆ ನಮ್ಮ ಡಾಟಾ ಪಡೆದುಕೊಳ್ಳೋಕ್ಕೆ ಒಂದೊಂದು ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ನಾವು ಗೊತ್ತಿಲ್ಲದೆ ಆ ಅಪ್ಲಿಕೇಶನ್ಗಳನ್ನು ಅಲೋ ಮಾಡಿರ್ತೀವಿ. ಈಗ ನಾವು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡ್ವಿ ಅಂದರೆ ಅರ್ಜೆಂಟಾಗಿ ಯೂಸ್ ಮಾಡಬೇಕಾಗಿರುತ್ತೆ. ಏನೋ ಓದದೆ ಹಾಗೆ ಅಲೋಡ್ ಕೊಟ್ಬಿಟ್ಟಿರ್ತೀವಿ. ಅಲೋ ಕೊಡ್ತಾ ಆಗ ಏನಾಗುತ್ತೆ, ನಮ್ಮ ಫೋನಲ್ಲಿ ಇರೋ ವಿಡಿಯೋ, ಫೋಟೋಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಪ್ರತಿಯೊಂದು, ಈವನ್ ಗೂಗಲಲ್ಲಿ ನಾವು ಸರ್ಚ್ ಮಾಡಿರೋದು, ಏನು ಮಾಡಿದ್ವಿ ಅಂತ ಕೂಡ ತಿಳ್ಕೊಳ್ಳೋ ಅಂಥ ಅಪ್ಲಿಕೇಶನ್ನ ನಾವು ಅಲೋಡ್ ಕೊಟ್ಟಿರ್ತೀವಿ. ಹೇಗೆ ಅಂದರೆ, ಇವಾಗ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಅಪ್ಲಿಕೇಶನಲ್ಲಿ ಒಂದು ಪ್ರಾಡಕ್ಟ್ನ ಸರ್ಚ್ ಮಾಡಿ. ಎಕ್ಸಾಂಪಲ್, ಈಗ ಟ್ರೆಂಡಿಂಗ್ ಮೊಬೈಲ್ ಅಂತ ನಾನು ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದ್ದಾಯಿತು, ಇವಾಗ ಕ್ಲೋಸ್ ಮಾಡ್ತೀನಿ. ಈಗ 10-20 ಮಿನಿಟ್ ಅಥವಾ ನೆಕ್ಸ್ಟ್ ಡೇ, ನೆಕ್ಸ್ಟ್ ಹವರಲ್ಲಿ ನಮಗೆ ಅದೇ ಅಡ್ವರ್ಟೈಸ್ಮೆಂಟೇ ಪ್ರತಿಯೊಂದು ಅಪ್ಲಿಕೇಶನಲ್ಲೂ ಬರ್ತಾ ಹೋಗುತ್ತೆ. ಅಂದರೆ ಈಗ ನೀವು ಯಾವುದೋ ಒಂದು ಆ್ಯಪಲ್ಲಿ ಸರ್ಚ್ ಮಾಡಿದ್ರಿ ಅಲ್ವಾ, ಆ ಆ್ಯಪ್ನ ಬಿಟ್ಟು ಬೇರೆ ಎಲ್ಲ ಆ್ಯಪ್ಗಳಲ್ಲೂ ನೀವೇನು ಸರ್ಚ್ ಮಾಡಿದ್ರೋ ಆ ಥರ ಐಟಮ್ಸ್, ಅಂದರೆ ಆ ಥರ ಪ್ರಾಡಕ್ಟ್ ಡೀಟೇಲ್ಸೇ ಬರ್ತಾ ಇರುತ್ತೆ. ಇದರ ಅನುಭವ ತುಂಬ ಜನಕ್ಕೆ ಆಗಿದೆ. ಆಗಿಲ್ಲ ಅಂದರೆ ಒಂದು ಸತಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ನೀವು ನಿಮ್ಮ ಮೊಬೈಲಲ್ಲಿ ಸರ್ಚ್ ಮಾಡಿರೋ, ಅದು ಯಾವುದೋ ಆ್ಯಪಲ್ಲಿ ಸರ್ಚ್ ಮಾಡಿರೋ ಪ್ರಾಡಕ್ಟ್ ಡೀಟೇಲ್ಸ್ ಬೇರೆ ಬೇರೆ ಆ್ಯಪ್ಗಳಲ್ಲೂ ಆ ಥರದ್ದು ಅದಕ್ಕೆ ರಿಲೇಟೆಡ್ ಆಗಿರೋದು ಯಾಕೆ ಬರುತ್ತೆ, ಹೇಗೆ ಬರುತ್ತೆ? ನಾವೇನು ಅನ್ಕೋತೀವಿ, ನಾವು ಸರ್ಚ್ ಮಾಡಿದ್ವಿ ಸೊ ಬರ್ತಾ ಇದೆ ಅಂತ ಅಂದ್ಕೊಂಡು ಅದರಲ್ಲಿ ಬೇರೆ ಬೇರೆ ಥರದ್ದು ಯಾವುದಿದೆ ಟ್ರೆಂಡಿಂಗಲ್ಲಿ ಅಂತ ಸರ್ಚ್ ಮಾಡ್ತಾ ಹೋಗ್ತೀವಿ. ಬಟ್ ಇದು ನಮ್ಮ ಡೀಟೇಲ್ಸ್, ನಮ್ಮ ಮೊಬೈಲ್ನ ಬೇರೆಯವರು ನೋಡ್ತಾ ಇದ್ದಾರೆ ಅನ್ನೋದಕ್ಕೆ ಮೊದಲನೇ ಎಕ್ಸಾಂಪಲ್. ಅಂದರೆ ನಾವು ನಮ್ಮ ಮೊಬೈಲಲ್ಲಿ ನಮಗೆ ಗೊತ್ತಿಲ್ಲದೆ ಸೆಟ್ಟಿಂಗ್ಸಲ್ಲಿ ಅಲೋ ಮಾಡಿರೋದ್ರಿಂದ ಬೇರೆಯವರಿಗೆ ನಮ್ಮ ಡೀಟೇಲ್ಸ್ ಈಸಿಯಾಗಿ ಸಿಗ್ತಾ ಇದೆ ಅಂತ ಅರ್ಥ. ಮೊಬೈಲ್ ಯೂಸ್ ಮಾಡೋ ಬರದಲ್ಲಿ ನಾವು ಇರೋ ಬರೋದನ್ನೆಲ್ಲ ಅಲೋ ಕೊಟ್ಟಿರ್ತೀವಿ. ಇದು ನಮಗೂ ಗೊತ್ತಿರೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ತುಂಬ ಮಿಸ್ಯೂಸ್ ಆಗುವಂಥದ್ದು ಹೆಚ್ಚಾಗಿರುತ್ತೆ. ಸೊ ನೀವು ನಿಮ್ಮ ಮೊಬೈಲಲ್ಲಿ ಯಾವುದ್ಯಾವುದಕ್ಕೆ, ಯಾವ್ಯಾವ ಅಪ್ಲಿಕೇಶನ್ಗೆ ಏನೇನು ಪರ್ಮಿಷನ್ ಕೊಟ್ಟಿದ್ದೀರಾ ಅನ್ನೋದನ್ನು ಮೊದಲು ಚೆಕ್ ಮಾಡ್ಕೊಳ್ಳಿ. ಜನರಲಿ ಪರ್ಸ್ನಲ್ ಡೀಟೇಲ್ಸ್, ಫೋಟೋಸ್, ವೀಡಿಯೋಸ್, ಈ ಥರ ಬೇರೆ ಬೇರೆ ಲೋನ್ ಅಪ್ಲಿಕೇಶನ್, ಯಾವುದೋ ಒಂದು ಲೋನ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, ಅದಾದಮೇಲೆ ಅನ್ಇನ್ಸ್ಟಾಲ್ ಮಾಡಿರ್ತೀರಾ. ಬಟ್ ಕೆಲವೊಂದೊಂದು ಅಪ್ಲಿಕೇಶನ್ಗಳಲ್ಲಿ ನೀವು ಅನ್ಇನ್ಸ್ಟಾಲ್ ಮಾಡಿದ್ರೂ ಕೂಡ ಅದು ಪರ್ಮಿಷನ್ ಅಲೋಡ್ ಇರುತ್ತೆ, ಅವರೆಲ್ಲೋ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ಎಕ್ಸ್ಪೆಷಲಿ ಗರ್ಲ್ಸ್ ಇದರಲ್ಲಿ ಎಚ್ಚರಿಕೆಯಾಗಿರಬೇಕು. ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಬೇಕು. ಸೆಟ್ಟಿಂಗ್ಸ್ಗೆ ಹೋಗಿ ಸ್ವಲ್ಪ ಕೆಳಗಡೆ ಬಂದರೆ ಅಲ್ಲಿ ಆ್ಯಪ್ ಅಂತ ಇರುತ್ತೆ. ಆ್ಯಪ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಆ್ಯಪ್ ಮ್ಯಾನೇಜ್ಮೆಂಟ್ಗೆ ಹೋಗಿ ಅಲ್ಲಿ ನಿಮ್ಮ ಹತ್ರ ಇರೋ ಎಲ್ಲ ಆ್ಯಪ್ಸ್ಗಳು ಅಲ್ಲಿ ಶೋ ಆಗುತ್ತೆ. ಅದರಲ್ಲಿ ನಾನೀಗ ಒಂದು ಎಕ್ಸಾಂಪಲ್ಲಾಗಿ ತೊಗೋತೀನಿ. ಮೊದಲನೇದಾಗಿ ಅಮೆಝಾನ್ ಇದೆ, ಅಮೆಝಾನ್ ತೊಗೋತೀನಿ.
ಅಮೆಝಾನ್ಗೆ ಹೋದರೆ ಅಲ್ಲಿ ನಿಮಗೆ ಪರ್ಮಿಷನ್ ಅಂತ ತೋರಿಸ್ತಾ ಇದೆಯಾ, ಆ ಪರ್ಮಿಷನ್ಗೆ ಕ್ಲಿಕ್ ಮಾಡ್ತೀನಿ. ಅಲ್ಲಿ ನೋಡಿದ್ರೆ ಅಲೋಡ್ ಮತ್ತು ನಾಟ್ ಅಲೋಡ್ ಅಪ್ಲಿಕೇಶನ್ಸ್ ತೋರಿಸ್ತಾ ಇದೆ. ಅಲೋಡ್ ಅಂದರೆ ಅವರು ಈಸಿಯಾಗಿ ಆರಾಮಾಗಿ ನನ್ನ ಮೊಬೈಲಲ್ಲಿರೋ ಕ್ಯಾಮ್ರಾ ಆಗಿರ್ಬೋದು, ಕಾಂಟ್ಯಾಕ್ಟ್ಸ್ ಡೀಟೇಲ್, ಲೊಕೇಶನ್, ಈವನ್ ಮೈಕ್ರೋಫೋನ್ಸ್ ಕೂಡ ನನ್ನ ಮೊಬೈಲಲ್ಲಿ ರೆಕಾರ್ಡ್ ಆಗೋವಂಥ ಆಡಿಯೋ ರೆಕಾರ್ಡ್ಸ್, ಮೈಕ್ರೋ ರೆಕಾರ್ಡ್ಸ್ ಕೂಡ ಅವರು ಈಸಿಯಾಗಿ ಪಡ್ಕೋಬಹುದು. ಆ ಥರ ಸಿಚುವೇಷನಲ್ಲಿ ಆನ್ ಆಗಿದೆ ಅಂತ ಅರ್ಥ. ಬಿಕಾಸ್ ನಾನೇ ಅದನ್ನು ಪರ್ಮಿಷನ್ ಅಲೋಡ್ ಮಾಡಿದ್ದೀನಿ. ಸೊ ಈಸಿಯಾಗಿ ನೋಡ್ಕೋಬಹುದು ಅಂತ ಅರ್ಥ. ಸೊ ಇದು ಅಪ್ಲಿಕೇಶನ್ ಆನ್ ಆಗಿದ್ದರೆ ಮಾತ್ರ ನಮಗೆ ಆ ಆ್ಯಪ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಂತ ಎನಿ ಟೈಮ್ ಆನ್ ಮಾಡಿಟ್ಕೋಬೇಡಿ. ಸೊ ಅದನ್ನೆಲ್ಲ ಹೋಗ್ಬಿಟ್ಟು ನಾಟ್ ಅಲೋಡ್ ಅಂತ ಕೊಟ್ಟರೆ ಆಯಿತು. ಎಲ್ಲ ನಾಟ್ ಅಲೋಡ್ ಅಥವಾ ಆಸ್ಕ್ ಎವರಿ ಟೈಮ್ ಅಂತ ಕೊಡಿ. ಆಗ ನೀವು ಯೂಸ್ ಮಾಡ್ಕೊಳ್ಬೇಕಾದ್ರೆ ಅದು ತೋರಿಸುತ್ತೆ ಎವ್ರಿ ಟೈಮ್. ಅಥವಾ ಯೂಸ್ ಮಾಡುವಾಗ ಅಲೋಡ್ ಕೊಟ್ಟು ಯೂಸ್ ಮಾಡಿಕೊಂಡ್ರೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ನೋಡಿ, ಎಲ್ಲ ಈ ಥರ ಡೋಂಟ್ ಅಲೋಡ್ ಕೊಟ್ಟು ಬ್ಯಾಕ್ ಬನ್ನಿ. ಇವಾಗ ನೋಡಿ ಅಲೋಡು ಯಾವುದೂ ಇಲ್ಲ, ನಾಟ್ ಅಲೋಡ್ ಇರೋದು ಇದಿಷ್ಟು ಇದೆ. ಇವಾಗ ನಮಗೆ ಏನೂ ಪ್ರಾಬ್ಲಮ್ ಇಲ್ಲ. ಇದಾದಮೇಲೆ ನೆಕ್ಸ್ಟ್ ಬ್ಯಾಕ್ ಬನ್ನಿ. ಇದೇ ಥರ ನಿಮ್ಮ ಹತ್ರ ಇರೋ ಇಷ್ಟು ಆ್ಯಪ್ಗಳನ್ನು, ಯಾವ್ಯಾವ ಆ್ಯಪ್ಗಳಿದೆಯಲ್ಲ ಅದೆಲ್ಲ ಆ ಥರ ಡೋಂಟ್ ಅಲೋಡ್ ಕೊಡ್ತಾ ಹೋಗಿ. ಬ್ಯಾಕ್ ಬನ್ನಿ. ಆಮೇಲೆ ಇನ್ನೊಂದು ಅನ್ಇನ್ಸ್ಟಾಲ್ ಮಾಡಿರ್ತೀರ, ಆದರೆ ಅನ್ಇನ್ಸ್ಟಾಲ್ ಆಗಿದ್ರೂ ಕೆಲವೊಂದೊಂದು ಅಲೋಡ್ ಇರುತ್ತೆ. ಅದನ್ನು ಯಾವ ಥರ ನೋಡೋದು ಅಂತ ಹೇಳ್ತೀನಿ. ಮೊಬೈಲಲ್ಲಿ ಸೆಟ್ಟಿಂಗ್ಸ್ಗೆ ಬರಬೇಕು. ಸೆಟ್ಟಿಂಗ್ಸ್ಗೆ ಬಂದು ಒಂದು ನಿಮಿಷ, ಸೆಟ್ಟಿಂಗ್ಸ್ಗೆ ಬಂದು ಅಲ್ಲಿ ಮೇಲೆ ಸರ್ಚ್ ಮಾಡಿ ಪರ್ಮಿಷನ್ ಮ್ಯಾನೇಜರ್ ಅಂತ. ಕೆಲವೊಂದೊಂದು ಅಪ್ಲಿಕೇಶನ್ಗಳಲ್ಲಿ ಪರ್ಮಿಷನ್ ಮ್ಯಾನೇಜರಲ್ಲಿ ಇದರಲ್ಲೇ ಆ್ಯಪ್ಸ್ ಅಂತ ಇರುತ್ತೆ. ಅದರಲ್ಲಿ ಹೋದರೆ ನಿಮಗೆ ಈಸಿಯಾಗಿ ಆ್ಯಪ್ ಸಿಗುತ್ತೆ. ಬಟ್ ನಂದ್ರಲ್ಲಿ ಆ ಥರ ಇಲ್ಲ. ಅದರ್ಸ್ ಅಂತ ಇದೆ ನೋಡಿ, ಇದರಲ್ಲಿ ಸಿಗುತ್ತೆ. ಇದರಲ್ಲಿ ನೋಡಿ ಇದಿಷ್ಟು ನನ್ನ ಹತ್ರ ಇರೋ ಆ್ಯಪ್ಸ್ನ ಅಲೋಡ್ ಮಾಡಿದ್ದೀನಿ ಅಂತ ಇದೆಲ್ಲ ಡೀಟೇಲ್ಸ್ ತೋರಿಸ್ತಾ ಇದೆ. ನೆಕ್ಸ್ಟು ನಾವು ಇದರಲ್ಲಿ ಯಾವುದು ಅಪ್ಲಿಕೇಶನ್ಗೆ ಯಾವುದು ನಾವು ಅಲೋಡ್ ಮಾಡಿದ್ದೀವಿ, ಪರ್ಮಿಷನ್ ಕೊಟ್ಟಿದ್ದೀವಿ ಅನ್ನೋದು ಇದರಲ್ಲಿ ತೋರಿಸ್ತಾ ಹೋಗುತ್ತೆ. ಈಗ ಎಕ್ಸಾಂಪಲ್ ಒಂದು ತೊಗೋತೀನಿ. ಈಗ ಲೊಕೇಶನ್ ತೊಗೊಂಡೆ. ಲೊಕೇಶನ್ನಲ್ಲಿ ಒಂದು ಇದಿಷ್ಟು ನಾಟ್ ಅಲೋಡು, ಅಲೋಡು ಅಂದರೆ ನಮಗೆ ಯಾವುದಾದ್ರೂ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಆಗಿತ್ತು ಅಂದರೆ ಇದರಲ್ಲಿ ಶೋ ಆಗುತ್ತೆ. ಆ ಟೈಮಲ್ಲಿ ನೀವು ಅದನ್ನು ನಾಟ್ ಅಲೋಡ್, ಡೋಂಟ್ ಅಲೋಡ್ ಈ ಥರ ಕೊಟ್ಟರೆ ಅದು ಕ್ಲೋಸ್ ಆಗ್ತಾ ಹೋಗುತ್ತೆ. ಇದೇ ಥರ ಈಗ ಕಾಂಟ್ಯಾಕ್ಟಲ್ಲಿ ನಂದು ಜಿಮೇಲ್ ಐ ಡಿ ಕೊಟ್ಟಿದ್ದೀನಿ ಮತ್ತು ಸೆಟ್ಟಿಂಗ್ಸ್ ಅಲೋಡ್ ಕೊಡಲೇಬೇಕು, ಅದು ಕೊಟ್ಟಿದ್ದೀನಿ. ಈ ಥರ ಇದು ನಾಟ್ ಅಲೋಡ್ಸು ಅಪ್ಲಿಕೇಶನು. ಈ ಥರ ಅಲ್ಲಿ ಅದರ್ಸಲ್ಲಿ ಏನೇನು ಇದೆಯಲ್ಲ, ಈಗ ನೋಡಿ ಅಕಸ್ಮಾತಾಗಿ ನಿಮಗೆ ಯಾವುದೋ ಒಂದು ಅಪ್ಲಿಕೇಶನ್ ಇಲ್ಲಿತ್ತು ಅಂದರೆ ಅದಕ್ಕೆ ಹೋಗ್ಬಿಟ್ಟು ಈಗ ಅಲೋಡ್ ಬೇಕು ಅಂದರೆ ಇಲ್ಲ ಅಲೋಡ್ ಕೊಟ್ಟರೆ ಅಲೋಡ್ ಆಗುತ್ತೆ. ಡೋಂಟ್ ಅಲೋಡ್ ಕೊಟ್ಟರೆ ಅದು ಅಲೋಡ್ ಆಗಿರೋಲ್ಲ. ಅಲ್ಲಿ ನನಗೆ ಪರ್ಮಿಷನ್ ಹೋದಾಗ ಕೇಳುತ್ತೆ, ಆವಾಗ ಅಲೋಡ್ ಕೊಟ್ಕೊಂಡು ಯೂಸ್ ಮಾಡ್ಕೊತೀನಿ. ಈಗ ನೋಡಿ, ಇವಾಗ ಯಾವುದೋ ಒಂದು ಅಪ್ಲಿಕೇಶನ್ ಇಲ್ಲಿತ್ತು ಅಂದರೆ ಅಲೋಡ್ ಅಂತ ಇರುತ್ತೆ, ಅದು ಡೋಂಟ್ ಅಲೋಡ್ ಕೊಟ್ಟರೆ ಆಗೋಗುತ್ತೆ. ಸೆಟ್ಟಿಂಗ್ಸ್ ಮೊಬೈಲಲ್ಲೇ ಇರೋದ್ರಿಂದ ಅದೇನೂ ಪ್ರಾಬ್ಲಮ್ ಇಲ್ಲ, ಅದು ಅಲೋಡಲ್ಲೇ ಇರುತ್ತೆ. ಅದು ಏನೋ ಶೋ ಆಗಿರೋಲ್ಲ ಏನು ಅಲೋಡ್ ನಾಟ್ ಅಲೋಡ್ ಅಂತ. ನಿಮಗೆ ಬೇಕಾಗಿರೋದನ್ನ ನೀವು ಅಲೋಡ್ ಮಾಡಿಕೊಂಡು ಈ ಥರ ಯೂಸ್ ಮಾಡ್ಕೋಬೋದು. ಅಲೋಡ್ ಕೊಟ್ಟರೆ ಇವಾಗ ನೋಡಿ ಅಲೋಡ್ ಆಯಿತು, ಬೇಡ ನನಗೆ ಈಗ ನಾಟ್ ಅಲೋಡ್. ಈ ಥರ ಇಲ್ಲಿರುವಂಥ ಅಪ್ಲಿಕೇಶನಲ್ಲಿ ಒಂದೊಂದೇ ಹೋಗಿ ಈಗ SMS ಯಾವುದ್ಯಾವುದಕ್ಕೆ ಅಲೋಡ್ ಆಗಿದೆ, ಆಮೇಲೆ ಫೋಟೋಸ್ ಯಾವುದ್ಯಾವುದಕ್ಕೆ ಅಲೋಡ್ ಆಗಿದೆ, ಇಲ್ಲ ಪ್ರತಿಯೊಂದು ಲೊಕೇಶನ್ ಯಾವುದಕ್ಕೆ ಅಲೋಡ್ ಆಗಿದೆ, ಮೈಕ್ರೋಫೋನ್ಸ್ ಆಗಿರ್ಬೋದು, ಯಾವುದ್ಯಾವುದಕ್ಕೆ ಅಲೋಡ್ ಆಗಿದೆ ಅಂತ ಈ ಥರ ಚೆಕ್ ಮಾಡ್ಕೋಬಹುದು. ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ನಾವು ಮೊಬೈಲ್ ಯೂಸ್ ಮಾಡುವಾಗ ಇದು ಅಲೋಡ್ ಕೊಟ್ಟಿರ್ತೀವಿ ಸಾಮಾನ್ಯವಾಗಿ. ಸೊ ನೋಡ್ಕೊಳ್ಳಿ, ಎಲ್ಲ ಡೋಂಟ್ ಅಲೋ ಕೊಟ್ಬಿಟ್ಟು ಬೇಕಾದಾಗ ಆ್ಯಪ್ ಯೂಸ್ ಮಾಡುವಾಗ ಅಲೋಡ್ ಕೊಟ್ಕೊಂಡು ಯೂಸ್ ಮಾಡಿಕೊಂಡು, ಬೆಸ್ಟ್ ಅಂದರೆ ಆಸ್ಕ್ ಎವರಿ ಟೈಮ್ ಅಂತ ಕೇಳಿ, ಆವಾಗ ನೀವು ಯೂಸ್ ಮಾಡುವಾಗ ತೋರಿಸುತ್ತೆ. ಅನ್ಇನ್ಸ್ಟಾಲ್ ಮಾಡಿರೋ ಆ್ಯಪ್ಗಳು ಕೂಡ ಪರ್ಮಿಷನ್ ಮ್ಯಾನೇಜರಲ್ಲಿ ಹೋದರೆ ಅಲೋಡ್ ಆಗಿದೆಯಾ ಇಲ್ವಾ ಅನ್ನೋದು ಅದರಲ್ಲಿ ಶೋ ಆಗುತ್ತೆ. ನಿಮಗೆ ಅನ್ಇನ್ಸ್ಟಾಲ್ ಮಾಡಿರೋ ಆ್ಯಪ್ಗಳನ್ನು ಡೋಂಟ್ ಅಲೋ ಕೊಟ್ಬಿಟ್ರೆ ಆಗೋಯಿತು. ಎಕ್ಸ್ಪೆಷಲಿ ಅನ್ಯೂಸಲ್ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.